ಇನ್ನು ಕದನ ವಿರಾಮಕ್ಕೆ ಕಾರಣಗಳಿಗೇನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಪಾಕ್ ಸೇನೆಗ ಕೇಂದ್ರ ಕಚೇರಿ ರಾವಲ್ಪಿಂಡಿ ಮೇಲೂ ಕೂಡ ಭಾರತ ದಾಳಿ ಮಾಡ್ತು. ಸೇನಾ ಮುಖ್ಯಸ್ಥರ ಮನೆ ಸಮೀಪನೇ ದಾಳಿ ಮಾಡಿದ್ದು. ಪಾಕ್ ಅಣ್ವಸ್ತ್ರ ಸಂಗ್ರಹ ಕೇಂದ್ರ ಸನಿಹದಲ್ಲೇ ಸ್ಫೋಟ ಆಗಿತ್ತು. ಅಣ್ವಸ್ತ್ರವನ್ನ ರಹಸ್ಯವಾಗಿಟ್ಟ ಬೆಟ್ಟಕ್ಕೂ ಭಾರತ ದಾಳಿ ಮಾಡುವ ಮಾಹಿತಿ ಸಿಕ್ಕಿದೆ. ಇದರಿಂದ ಬೆಚ್ಚಿದ ಪಾಕ್ ಕದನ ವಿರಾಮಕ್ಕೆ ಅಮೆರಿಕದ ಮೊರೆ ಓಡೋಯ್ತು. ಪಾಕ್ ಅಂಗಲಾಚಿದ್ದಕ್ಕೆ ಭಾರತದ ಮೇಲೆ ಅಮೆರಿಕ ಒತ್ತಡ ಹಾಕ್ತು. ಶುಕ್ರವಾರವೂ ಪಾಕ್ 4 ವಾಯುನೆಲೆಯನ್ನು ಧ್ವಂಸ ಮಾಡ್ತು ಭಾರತ. ಇಂಥ ದಾಳಿಯನ್ನ ಪಾಕಿಸ್ತಾನ ನಿರೀಕ್ಷೆನೂ ಮಾಡಿರಲಿಲ್ಲ. ಭಾರತವನ್ನು ಎದುರಿಸೋಕೆ ಅಣ್ವಸ್ತ್ರ ಬಳಕೆಗೆ ಚರ್ಚಿಸಿತ್ತು ಪಾಕ್. ಯುದ್ಧ ಕೈ ಮೀರಿ ಹೋಗುತ್ತೆ ಅಂತ ಅರಿತು ಅಮೆರಿಕ ಇದಕ್ಕೆ ಎಂಟ್ರಿ ಆಗತ್ತೆ. ಕದನ ವಿರಾಮಕ್ಕೆ ಪಾಕಿಸ್ತಾನಕ್ಕೆ ಸೂಚನೆಯನ್ನು ನೀಡುತ್ತೆ ಅಮೆರಿಕ. ಭಾರತದ ಜೊತೆ ಮೊದಲು ಮಾತನಾಡುವಂತೆ ತಾಕೀತನ್ನು ಮಾಡಲಾಗತ್ತೆ. ಪಾಕಿಸ್ತಾನ ಅನ್ಕೊಂಡಿರಲಿಲ್ಲ ಇಲ್ಲಿವರೆಗೂ ಭಾರತ ಅಟ್ಯಾಕ್ ಮಾಡುತ್ತೆ ಅಂತ. ಇವ್ರು ನಾವು ಅಣ್ವಸ್ತ್ರ ಹಾಕ್ತೀವಿ ಹಾಕೇ ಬಿಡ್ತೀವಿ, ಇನ್ನೇನು ಹಾಕ್ತೀವಿ, ತಯಾರಿದ್ದೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಇವರ ಅಣ್ವಸ್ತ್ರವನ್ನು ಬಚ್ಚಿಟ್ಟಿದ್ರಲ್ಲ, ಅದ್ರ ಪಕ್ಕದಲ್ಲೇ ನಾವು ಅಟ್ಯಾಕ್ ಮಾಡಿಬಿಟ್ವಿ. ಅವಾಗ ಅವ್ರಿಗೆ ಪುಕ ಶುರು ಆಗ್ಬಿಡ್ತು. ಅಯ್ಯೋ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಅಂದರೆ ಇದು ಕೈ ಮೀರಿ ಹೋಗಿದೆ, ನಮಗೆ ಮುಂದಿದೆ ಮಾರಿ ಹಬ್ಬ ಅಂತ. ಅದು ಕೊನೆಯದಾಗಿ ಇವ್ರು ಮಾಡಿದ್ದೇನು ಅಂತ ಅಂದರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕದ ಕೈಕಾಲು ಹಿಡಿದಿದ್ದು, ಭಿಕ್ಷೆ ಬೇಡ್ಕೊಂಡಿದ್ದು, ದಯವಿಟ್ಟು ನಮ್ಮನ್ನು ಇದರಿಂದ ಕಾಪಾಡಿ ಅಂತ ಕೇಳ್ಕೊಂಡಿದ್ದು. ಸೊ ಅದಾದಮೇಲೆ ಅಮೆರಿಕ ಎರಡೂ ದೇಶದ ಬಳಿ ಅಣ್ವಸ್ತ್ರ ಇರುವಂಥ ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಎರಡೂ ದೇಶದ ನಡುವೆ ಮಾತುಕತೆಯನ್ನು ಸಂಧಾನವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಮೆರಿಕ ಮೊದಲಿಗೆ ಭಾರತಕ್ಕೆ ಕೇಳ್ಕೊಳ್ಳುತ್ತೆ, ನೋಡಿ ಇದನ್ನ ಇಲ್ಲಿಗೆ ನಿಲ್ಲಿಸೋಣ ಸಾಕು ಅಂತ. ಮೊದಲೇ ಗೊತ್ತಿರೋ ಹಾಗೆ ಅಮೆರಿಕ ಮತ್ತು ಭಾರತದ ವಿಶ್ವಾಸ ಎಲ್ಲವೂ ಚೆನ್ನಾಗಿದೆ. ಆ ಕಾರಣಕ್ಕಾಗಿ ಗೌರವ ಕೊಡಬೇಕಾಗತ್ತೆ. ಆಯಿತು ನಾವು ಸುಮ್ಮನೆ ಇರ್ತೀವಿ, ಆದರೆ ನಮ್ಮದೊಂದಷ್ಟು ಕಂಡೀಷನ್ಸ್ ಇದೆ ಅಂತ ಭಾರತ ಕಂಡೀಷನ್ಸ್ ಕೂಡ ಹಾಕತ್ತೆ. ಇದೆಲ್ಲದರ ನಡುವೆ ಕದನ ವಿರಾಮ ಅನ್ನೋದು ಮುನ್ನೆಲೆಗೆ ಬರೋದು. ಯಾವಾಗ ಪಾಕಿಸ್ತಾನಕ್ಕೆ ನಮ್ಮ ಕೈ ಮೀರಿ ಹೋಗ್ತಾ ಇದೆ ಪರಿಸ್ಥಿತಿ, ಇನ್ನು ಹೀಗೆ ಇದ್ರೆ ಪಾಕಿಸ್ತಾನ ಸರ್ವನಾಶ ಆಗಿ ಹೋಗುತ್ತೆ ಅನ್ನೋದು ಅರಿವಾಯಿತು, ಆಗ ಕದನ ವಿರಾಮ ಅನ್ನೋದನ್ನು ತೇಲಿಬಿಡುತ್ತೆ.